ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರ ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆ ಜುಲೈ 21ರಂದು ನಿಗದಿ ಮಾಡಲಾಗಿದೆ ಎಂದು ಉಪಚುನಾವಣಾಧಿಕಾರಿ ಎಸ್ಎಂ ಕಾಡಾದಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿಷ್ಠಿತ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರ ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆ ನಿಗದಿ ಮಾಡಲಾಗಿದ್ದು, ನಾಮಪತ್ರ ಸಲ್ಲಿಕೆ ಜೂನ್ 27ರಿಂದ ಜುಲೈ 4ರವರೆಗೆ ನಡೆಯಲಿದ್ದು, ಜುಲೈ 5ಕ್ಕೆ ನಾಮಪತ್ರ ಪರಿಶೀಲನೆ, 8ರಂದು ನಾಮಪತ್ರ ಹಿಂಪಡೆಯುವ ಕೊನೆಯ ದಿನವಾಗಿದೆ. ಇನ್ನು ಜುಲೈ 21ಕ್ಕೆ ಮತದಾನ ನಡೆಯಲಿದ್ದು, ಅಂದೇ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದರು. ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಚುನಾವಣೆ ನಿಮಿತ್ತ ಅದರದ ಎಲ್ಲ ಪ್ರತಿಗಳನ್ನು ತಮಗೆ ಕೊಟ್ಟಿದ್ದೀನಿ. 17ನೇ ತಾರೀಕು 27ನೇ ತಾರೀಕು ಗುರುವಾರ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ನಾಮಪತ್ರ ಸ್ವೀಕರಿಸುವ ಕೊನೆಯ ದಿನಾಂಕ 4/7, ನಾಮಪತ್ರ ಪರಿಶೀಲನೆ ದಿನಾಂಕ 5/7, ನಾಮಪತ್ರ ಹಿಂಪಡೆಯುವ ಕೊನೆಯ ದಿನಾಂಕ 8/7, ಮತದಾನ ನಡೆಯುವ ದಿನಾಂಕ 21/7/2024. ಮತ ಎಣಿಕೆ ಮತದಾನದ ನಂತರ, ಫಲಿತಾಂಶ ಪ್ರಕಟಣೆ ಮತಗಳ ಎಣಿಕೆ ಮುಗಿದ ನಂತರ. ಇದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾಮಿನೇಷನ್ ಸ್ಥಳ 3 ಓಟ್ಗಳಿದೆ. ಇಲ್ಲ ಸರ್, ಅದು ಇನ್ನೂ ಫಿಕ್ಸ್ ಮಾಡಿಲ್ಲ. ಯಾಕಂತಂದ್ರೆ ವೋಟಿಂಗ್ ಆಯಿತು ಅಂದ್ರೆ ಅಲ್ಲಿ ಗದ್ದಲ ಆಗ್ತದೆ. ಅಲ್ಲಿ ಅಥವಾ ವೀರಶೈವ ಲೇಡೀಸ್ ಹಾಸ್ಟೆಲ್ ಅವೆರಡರಲ್ಲಿ ಒಂದು ಕಡೆ ಇಲ್ಲ. ಟೋಟಲ್ 31 ಜನ ಸದಸ್ಯರಿರ್ತಾರೆ ಈ ಬಾಡಿದಲ್ಲಿ. ಒಬ್ಬ ಅಧ್ಯಕ್ಷರು, 20 ಪುರುಷರು, 10 ಮಹಿಳೆಯರು.